ಎಸ್ ನೋಡಿ, ಅನುಮತಿ ಇಲ್ಲದೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಆಯೋಜಕರು ಆಯೋಜನೆ ಮಾಡಿದ್ದಾರೆ. ಈ ಬಗ್ಗೆ ಡಿಸಿ ಹತ್ರನೂ ಕೂಡ ರಿಪಬ್ಲಿಕ್ ಕನ್ನಡ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತು. ಅದೇ ರೀತಿ ಪ್ರಮುಖವಾಗಿ ಕಂದಾಯ ಸಚಿವರ ಬಳಿಯೂ ಕೂಡ ಅನುಮತಿಯನ್ನ ಕೇಳಿದ್ರು. ಹಾಗಾದ್ರೆ ಕಂದಾಯ ಸಚಿವರು ಏನ್ ಹೇಳಿದ್ದಾರೆ ಗೊತ್ತಾ? ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಇದು ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿ ಕಂದಾಯ ಸಚಿವ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತೇನೆ ಅಂತ ಹೇಳಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಅದು ಅನುಮತಿ ಪಡೆದುಕೊಂಡಿಲ್ಲ ಅಂತೇಳಿ ಗೊತ್ತಿಲ್ಲ, ನನ್ಗೆ ಐಡಿಯಾ ಇಲ್ಲ. ಅದು ಇದೇ ನನಗೆ ಡಿಸಿಯವರಿಗೆ ಸೂಚನೆ ಕೊಡ್ತಾರೆ ಸರ್, ಅನುಮತಿ ಪಡೆದಿದ್ದೀರಾ? ಚೆಕ್ ಮಾಡಿ ಅದು ಬಿಟ್ಟು ಸರ್ ಎಲ್ಲಿ ನಡುವೆ ಅದು ಅನುಮತಿ ಪಡೆದುಕೊಂಡಿಲ್ಲ ಅಂತೇಳಿ ಗೊತ್ತಿಲ್ಲ, ನನ್ಗೆ ಐಡಿಯಾ ಇಲ್ಲ. ಅದು ಇದೇ ನನಗೆ ಡಿಸಿಯವರಿಗೆ ಸೂಚನೆ ಕೊಡ್ತಾರೆ ಸರ್, ಅನುಮತಿ ಪಡೆದಿದ್ದೀರಾ? ಚೆಕ್ ಮಾಡಿ ಅದು ಬಿಟ್ಟು ಸರ್ ಎಲ್ಲಿ ನಡುವೆ ಅದು ಅನುಮತಿ ಪಡೆದುಕೊಂಡಿಲ್ಲ ಅಂತೇಳಿ ಗೊತ್ತಿಲ್ಲ, ನನ್ಗೆ ಐಡಿಯಾ ಇಲ್ಲ. ಅದು ಇದೇ ನನಗೆ ಡಿಸಿಯವರಿಗೆ ಸೂಚನೆ ಕೊಡ್ತಾರೆ ಸರ್, ಅನುಮತಿ ಪಡೆದಿದ್ದೀರಾ? ಚೆಕ್ ಮಾಡಿ ಅದು ಬಿಟ್ಟು ಸರ್ ಎಲ್ಲಿ ನಡುವೆ ಅದು ಅನುಮತಿ ಪಡೆದುಕೊಂಡಿಲ್ಲ ಅಂತೇಳಿ ಗೊತ್ತಿಲ್ಲ, ನನ್ಗೆ ಐಡಿಯಾ ಇಲ್ಲ. ಅದು ಇದೇ ನನಗೆ ಡಿಸಿಯವರಿಗೆ ಸೂಚನೆ ಕೊಡ್ತಾರೆ ಸರ್, ಅನುಮತಿ ಪಡೆದಿದ್ದೀರಾ? ಕನ್ನಡದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ, ಅತಿ ದೊಡ್ಡ ಇನ್ವೆಸ್ಟಿಗೇಷನ್ ಸ್ಟೋರಿ, ಎಲ್ಲರೂ ಕೂಡ ನೋಡಲೇಬೇಕಾದಂಥ ಸ್ಟೋರಿ. ಆಕ್ಚುಲಿ ರಾಜ್ಯದ ಜನತೆ ಇದನ್ನು ನೋಡಬೇಕಾದಂಥ ಸ್ಟೋರಿ, ಪ್ರಮುಖವಾಗಿ ಸೆಲೆಬ್ರಿಟಿಗಳು ನೋಡಬೇಕಾದಂಥ ಸ್ಟೋರಿ, ರಾಜಕಾರಣಿಗಳು ನೋಡಬೇಕಾದಂಥ ಸ್ಟೋರಿ. ಹಾಗಾದ್ರೆ ಒಬ್ಬರಿಗೆ, ಜನಸಾಮಾನ್ಯರಿಗೆ ಒಂದು ನ್ಯಾಯ, ಉಳ್ಳವರಿಗೆ ಒಂದು ನ್ಯಾಯನ ಅನ್ನುವಂಥ ಪ್ರಶ್ನೆ ಈಗ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ. ದೊಡ್ಡವರಿಗೆ, ನಮ್ಮ ನೆಲದ ಕಾನೂನಿಗೆ ಲೆಕ್ಕಕ್ಕೆ ಇಲ್ವಾ ಅಂಥೇಳಿ, ದೊಡ್ಡವರಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯನ. ಹಾಗಾದ್ರೆ ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಬಿಗ್ ಎಕ್ಸ್ಕ್ಲೂಸಿವ್ ಇನ್ವೆಸ್ಟಿಗೇಷನ್ ಸ್ಟೋರಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದು ಏನಾಗ್ತಾ ಇದೆ ಬಿಗ್ ಬಾಸ್ ಕಾರ್ಯಕ್ರಮದ ವಿಚಾರವಾಗಿ ಇದರ ಇಂಚಿಂಚು ಮಾಹಿತಿಯನ್ನು ನೀಡುವಂತ ಕೆಲಸ. ಬಿಗ್ ಬಾಸ್ ಕಾರ್ಯಕ್ರಮವನ್ನ ಇಡೀ ರಾಜ್ಯದ ಜನತೆ, ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಕಾರ್ಯಕ್ರಮದ ಮೇಲೆ ಒಲವಿದೆ, ಜೊತೆಗೆ ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ಪಡ್ಕೊಂಡಿದೆ. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದು ನಿಯಮ ಉಲ್ಲಂಘನೆ. ಈ ನಿಯಮ ಉಲ್ಲಂಘನೆಯನ್ನ ಇಲ್ಲಿನ ಆಯೋಜಕರು ಯಾಕೆ ಮಾಡಿದ್ರು, ಇದರಿಂದ ಸುರಕ್ಷತೆ ಕ್ರಮಗಳು ಏನಾಗ್ಬೋದು, ಯಾರಿಗೆಲ್ಲ ತೊಂದರೆ ಆಗ್ಬೋದು, ಈ ಎಲ್ಲ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಮಾಡಿದಂಥ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬೆಂಗಳೂರು ನಗರ ಜಿಲ್ಲೆಯ ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿಯಲ್ಲಿರುವ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಳಿಗೊಂಡನಹಳ್ಳಿ ಇಲ್ಲಿನ ಮುನಿರಾಜು ಅನ್ನೋರಿಗೆ ಸೇರಿದ ಸರ್ವೆ ನಂಬರ್ 128/1ರಲ್ಲಿ 7.11 ಎಕರೆ ಒಟ್ಟು ಜಾಗ ಇದೆ. ಇದೇ ಜಾಗದಲ್ಲಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 10 ಕಾರ್ಯಕ್ರಮ ನಡೆಯುತ್ತಿದೆ. ಬಿಗ್ ಬಾಸ್ ಕಾರ್ಯಕ್ರಮ ನಡೆಯೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ, ಆದ್ರೆ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಅನ್ನೋದೇ ಚರ್ಚೆಯ ವಿಷಯ. ಎಸ್, ಇದು ಗ್ರೀನ್ ಬೆಲ್ಟ್ ವ್ಯಾಪ್ತಿಗೆ ಬರುವಂತಹ ಜಾಗ. ಈ ಗ್ರಾಮದಲ್ಲಿರುವ ಬಹುತೇಕ ಜಮೀನುಗಳು ಕೃಷಿ ಭೂಮಿ. ಮುನಿರಾಜುಗೆ ಸೇರಿದ ಈ ಜಾಗವು ಕೃಷಿ ಭೂಮಿ. ಕೃಷಿ ಭೂಮಿಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬೇಕು ಅಂದ್ರೆ ಭೂ ಪರಿವರ್ತನೆ ಮಾಡಿಸಿಕೊಳ್ಳಬೇಕು. ಹಾಗಿದ್ದಲ್ಲಿ ಮಾತ್ರ ಯಾವುದೇ ರೀತಿಯಾದ ನಿರ್ಮಾಣ ಕಾಮಗಾರಿ ನಡೆಸಬಹುದು. ಇದನ್ನ ಹೊರತುಪಡಿಸಿದ್ರೆ ಫಾರ್ಮ್ ಹೌಸ್ ನಿರ್ಮಾಣ ಮಾಡಲು ಅವಕಾಶವಿದೆ. ಇಂಥದ್ದೊಂದು ಕೃಷಿ ಭೂಮಿಯಲ್ಲಿ ಬಿಗ್ ಬಾಸ್ಗೆ ಸಂಬಂಧಿಸಿದ ಬೃಹತ್ ಸೆಟ್ ನಿರ್ಮಾಣ ಮಾಡಲಾಗಿದೆ. ಕೃಷಿ ಭೂಮಿಯಲ್ಲಿ ಬಿಗ್ ಬಾಸ್ ಮನೆ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿದ್ಯಾರು ಅನ್ನೋದು ಪ್ರಶ್ನೆ. ಈ ಸಂಬಂಧ ಸಾಮಾಜಿಕ ಕಾರ್ಯಕರ್ತ ರಾಘವೇಂದ್ರ ಆಚಾರ್ ಅನ್ನೋರು ರಾಮೋಹಳ್ಳಿ ಪಂಚಾಯಿತಿಗೆ ಇದೇ ಪ್ರಶ್ನೆ ಕೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದಕ್ಕೆ ರಾಮೋಹಳ್ಳಿ ಪಂಚಾಯಿತಿಯ ಪಿಡಿಒ ಕಡೆಯಿಂದ ಹಿಂಬರಹ ಕೂಡ ಲಭ್ಯವಾಗಿದ್ದು, ಇದರಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಲು ಅನುಮತಿಯಾಗಲಿ ನಿರಾಪೇಕ್ಷಣಾ ಪತ್ರವನ್ನಾಗಲಿ ನೀಡಿಲ್ಲವೆಂದು ಉತ್ತರ ದೊರಕಿದೆ. ಅಲ್ಲಿಗೆ ರಾಮೋಹಳ್ಳಿಯ ಈ ನಿರ್ದಿಷ್ಟ ಪ್ರದೇಶದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಲು ಯಾವುದೇ ಅನುಮತಿ ಪಡೆದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಹಾಗಿದ್ರೆ ಮತ್ತೆ ಯಾವ ಧೈರ್ಯದ ಮೇಲೆ ಆಯೋಜಕರು ಇಲ್ಲಿ ಕಾರ್ಯಕ್ರಮ ನಡೆಸುತ್ತಿದ್ದಾರೆ? ಕಳೆದ ಸುಮಾರು 3 ತಿಂಗಳುಗಳಿಂದ ಕಾರ್ಯಕ್ರಮ ನಡೀತಿದ್ರು ಜಿಲ್ಲಾಡಳಿತದ ಗಮನಕ್ಕೆ ಬಂದಿಲ್ವಾ, ಅಥವಾ ಗಮನಕ್ಕೆ ಬಂದು ಎಲ್ಲರೂ ಸುಮ್ಮನೆ ಇದ್ದಾರಾ ಅನ್ನೋ ಅನುಮಾನ ಮೂಡ್ತಿದೆ. ಪಂಚಾಯತಿ ಪಿಡಿಒ ಲಿಖಿತ ರೂಪದಲ್ಲಿ ನೀಡಿದ ಉತ್ತರ ಜಿಲ್ಲಾಡಳಿತದ ಗಮನದಲ್ಲಿ ಇಲ್ವಾ? ಕೇವಲ ಪಂಚಾಯಿತಿ ಅನುಮತಿ ಮಾತ್ರ ಸಾಕಾಗಲ್ಲ, ಸಂಬಂಧಪಟ್ಟಂತೆ ಬೇರೆ ಇಲಾಖೆಯಿಂದಲೂ ಅನುಮತಿ ಪಡೆಯುವ ಅಗತ್ಯ ಇದೆ. ರಿಪಬ್ಲಿಕ್ ಕನ್ನಡ ತನಿಖೆ ವೇಳೆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿರೋದು ಸ್ಪಷ್ಟವಾಗಿದೆ. ಅಗ್ನಿಶಾಮಕ ದಳ ಇಲಾಖೆಗೆ ಕೇಳಿದಾಗ ನಮ್ಮಿಂದ ಯಾವುದೇ ಅನುಮತಿ ಪಡೆದಿಲ್ಲ ಅನ್ನೋ ಉತ್ತರ ಬಂತು. ಇನ್ನೊಂದೆಡೆ ಕಂದಾಯ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಬಿಡಿಎ, ಪೊಲೀಸ್ ಕಡೆಯಿಂದಲೂ ಯಾವುದೇ ಅನುಮತಿ ಪಡೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ.
ಇವೆಲ್ಲದರ ಮಧ್ಯೆ ಜಮೀನು ಮಾಲೀಕ ಮುನಿರಾಜು ತನ್ನ ಜಾಗದ ಭೂ ಪರಿವರ್ತನೆ ಸಂಬಂಧ ಕಂದಾಯ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಂಬಂಧ ಕ್ಲಬ್ಸ್ ಅಗ್ರಿಕಲ್ಚರ್ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ. ಆದ್ರೆ ವಿಶೇಷ ಅಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಆರಂಭ ಆಗಿದ್ದು ಅಕ್ಟೋಬರ್ 8ರಿಂದ. ಆದ್ರೆ ಈ ಆದೇಶದ ಪ್ರಕಾರ ಭೂ ಪರಿವರ್ತನೆ ಆದೇಶವಾಗಿದ್ದು ಡಿಸೆಂಬರ್ 15ರಂದು. ಆದ್ರೆ ಈ ಆದೇಶದ ಪ್ರಕಾರ ಇಲ್ಲಿ ಕ್ಲಬ್ಸ್ ಅಗ್ರಿಕಲ್ಚರ್ ಹೊರತುಪಡಿಸಿ ಬೇರೆ ಯಾವುದೇ ಚಟುವಟಿಕೆ ನಡೆಸುವಂತಿಲ್ಲ ಎಂದು ಸ್ಪಷ್ಟವಾಗಿ ಆದೇಶವಾಗಿದೆ. ಒಂದು ವೇಳೆ ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಕಂದಾಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಲು ಅವಕಾಶವಿದೆ. ಈ ಆದೇಶದ ಪ್ರಕಾರ ಕ್ಲಬ್ಸ್ ಅಗ್ರಿಕಲ್ಚರ್ ಹೊರತುಪಡಿಸಿ ಬೇರೆ ಉದ್ದೇಶಕ್ಕೆ ಬಳಕೆಯಾದರೆ ಖಾತೆದಾರನಿಗೆ ಯಾವುದೇ ಸೂಚನೆ ನೀಡದೆ ಈ ಭೂ ಪರಿವರ್ತನೆ ಆದೇಶವನ್ನೇ ರದ್ದುಗೊಳಿಸಬಹುದು. ಮುಖ್ಯವಾಗಿ ಅನಧಿಕೃತವಾಗಿ ಕಟ್ಟಿದ ಕಟ್ಟಡವನ್ನ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬಹುದು. ಇದಕ್ಕೆ ತಗುಲುವ ವೆಚ್ಚವನ್ನ ಖಾತೆದಾರರಿಂದಲೇ ವಸೂಲಿ ಮಾಡಬಹುದು. ಇವೆಲ್ಲದರ ಜೊತೆಗೆ ಅಕ್ರಮಕ್ಕೆ ಸಂಬಂಧಿಸಿ ದಂಡ ವಿಧಿಸಲು ಕಂದಾಯ ಇಲಾಖೆಗೆ ಎಲ್ಲಾ ರೀತಿಯ ಅಧಿಕಾರವಿದೆ. ಹೀಗೆ ಯಾವುದೇ ಅನುಮತಿ ಇಲ್ಲದೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸುತ್ತಿದ್ರು 6 ಲಕ್ಷ ರೂಪಾಯಿ ಹಣ ಪಾವತಿಸಿ ವಿದ್ಯುತ್ ಸಂಪರ್ಕ ಮಾತ್ರ ಪಡೆಯಲಾಗಿದೆ. ವಿಜಯರಾಜ್ ಹೋಲ್ಡಿಂಗ್ಸ್ ಕಡೆಗಿಂದ 6 ಲಕ್ಷ ರೂಪಾಯಿ ಚೆಕ್ ರೂಪದಲ್ಲಿ ಪಾವತಿಯಾಗಿದೆ. ಬಳಿಕ ಈ ಮಾಹಿತಿಯನ್ನ ರಾಮೋಹಳ್ಳಿ ಪಂಚಾಯಿತಿಗೆ ನೀಡಿದ ವಿದ್ಯುತ್ ಸಂಪರ್ಕ ಪಡೆಯಲು ಲೈಸೆನ್ಸ್ ನೀಡುವಂತೆ ಮನವಿ ಮಾಡಲಾಗಿತ್ತು. ಇವರ ಮನವಿಗೆ ಸ್ಪಂದಿಸಿರುವ ಪಂಚಾಯಿತಿ ಅಧಿಕಾರಿಗಳು ಶುಲ್ಕ ಪಾವತಿಸಿಕೊಂಡು ಎನ್ಒಸಿ ನೀಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ದಾಖಲೆಯು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪ್ಲಾನ್ ಸ್ಯಾಂಕ್ಷನ್ ಇತರ ಅನುಮತಿಗಳು ಇಲ್ಲದೆ ಪಂಚಾಯಿತಿ ಕಡೆಯಿಂದ ಹೇಗೆ ಎನ್ಒಸಿ ಕೊಟ್ಟರೋ ಗೊತ್ತಿಲ್ಲ. ನೋಡಿ, ಬಿಗ್ ಬಾಸ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವವರು, ಅದರ ನಿರ್ವಾಹಕರು, ಸಂಬಂಧಪಟ್ಟಂತವರು ಮಾಡಿದಂತ 7 ಮಿಸ್ಟೇಕ್ಗಳೇನು, 7 ಬಿಗ್ ಮಿಸ್ಟೇಕ್ಗಳನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಯಾವ್ಯಾವ್ದು ಅಂತ ನೋಡೋದಾದ್ರೆ, ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆಯನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು, ಇದೊಂದು ಕೃಷಿ ಭೂಮಿ. ಈ ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆಯನ್ನು ಹೇಗೆ ನಡೆಸೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅದು ಪರ್ಮಿಷನ್ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು? ಪಾಯಿಂಟ್ ನಂಬರ್ 2, ಭೂ ಪರಿವರ್ತನೆ ಮಾಡದೆ ವಾಣಿಜ್ಯ ಚಟುವಟಿಕೆಯನ್ನು ಮಾಡುವಂತಿಲ್ಲ. ಭೂ ಪರಿವರ್ತನೆ ಅಂದ್ರೆ ಗ್ರೀನ್ ಬೆಲ್ಟ್ ಇರೋದ್ರಿಂದ ಯೆಲ್ಲೋ ಬೆಲ್ಟ್ಗೆ ಚೇಂಜ್ ಮಾಡಬೇಕು. ಕೃಷಿ ಭೂಮಿಯಿಂದ ವಾಣಿಜ್ಯ ಭೂಮಿಗೆ ಬದಲಾಯಿಸಬೇಕು, ಪರಿವರ್ತನೆ ಮಾಡಬೇಕು. ಅದನ್ನು ಕೂಡ ಮಾಡಿಲ್ಲ. ಜೊತೆಗೆ ನಗರ ಯೋಜನೆ ಇಲಾಖೆಯಿಂದ ಪ್ಲಾನ್ ಅಪ್ರೂವ್ ಆಗಿಲ್ಲ. ನಗರ ಯೋಜನೆ ಇಲಾಖೆಯಿಂದ ಪ್ಲಾನೇ ಅಪ್ರೂವೇ ಆಗಿಲ್ಲ ಅಂತಂದ್ಮೇಲೆ ಇವರು ಕಟ್ಟಡ ನಿರ್ಮಾಣ ಹೇಗೆ ಮಾಡಿದ್ರು? ಇಲ್ಲಿ ವಾಣಿಜ್ಯ ನಿರ್ಮಾಣ ಯಾವ ರೀತಿ ಆಯಿತು? ಇನ್ನು ಮತ್ತೊಂದು ಕಡೆ ಪಾಯಿಂಟ್ ನಂಬರ್ 4, ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನ ಪಡ್ಕೊಂಡಿಲ್ಲ. ಈ ಗ್ರಾಮದಲ್ಲಿ ಈ ಬಿಲ್ಡಿಂಗ್ ಅನ್ನ ಕಟ್ಟಬೇಕಂತಂದ್ರೆ, ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡ್ಕೊಂಡಿಲ್ಲ. ಈ ಬಗ್ಗೆ PDO ನೀಟಾಗಿ ಆನ್ಸರ್ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಅಗ್ನಿಶಾಮಕ ಇಲಾಖೆಯಲ್ಲೂ ಕೂಡ ಎನ್ಒಸಿಯನ್ನು ಪಡ್ಕೊಂಡಿಲ್ಲ. ಕಳೆದ ಬಾರಿ ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಹೇಳಿ, ಬೆಂಕಿ ಬಿದ್ದಿತ್ತು. ಆ ಥರ ಏನಾದ್ರು ಹೆಚ್ಚು ಕಮ್ಮಿ ಅಂತಾದರೆ ಅಗ್ನಿಶಾಮಕ ದಳ ಯಾವ ಒಂದು ಆಧಾರದಲ್ಲಿ ಬರ್ತಾರೆ, ಹೇಗೆ ಬಂದಿಲ್ಲಿ ಎಲ್ಲರನ್ನು ಕಾಪಾಡುವಂಥ ಕೆಲಸ ಮಾಡ್ತಾರೆ? ಎನ್ಒಸಿ ಪಡ್ಕೊಂಡಿಲ್ಲ. ಪಾಯಿಂಟ್ ನಂಬರ್ 6, ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಕೂಡ ಅರ್ಜಿ ಸಲ್ಲಿಕೆ ಆಗಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಲೂ ಕೂಡ ಅರ್ಜಿನೂ ಹಾಕೂ ಇಲ್ಲ, ಅವರು ಕೂಡ ಅಪ್ರೂವಲ್ ಕೊಟ್ಟಿಲ್ಲ. ಇನ್ನು 7ನೇ ಪಾಯಿಂಟ್ ನೋಡೋದಾದ್ರೆ, ಪೊಲೀಸ್ ಇಲಾಖೆಯ ಅನುಮತಿಯನ್ನು ಕೂಡ ಪಡೆದಿಲ್ಲ. ಬಹಳ ಪ್ರಮುಖವಾಗಿ ಗಮನಿಸಬೇಕು, ಪೊಲೀಸ್ ಇಲಾಖೆಯ ಅನುಮತಿಯೇ ಇಲ್ಲ. ಇಲ್ಲಿ ಏನಾದರೂ ಕೆಲವೊಂದು ಸಂದರ್ಭಗಳು ಎದುರಾದಾಗ ಪೊಲೀಸ್ನವರು ಅವರಿಗೆ ಇಲ್ಲಿ ರಕ್ಷಣೆಯನ್ನು ಕೊಡೋಕೆ ಬರ್ತಾರೆ, ಅನುಮತಿ ಇಲ್ಲದೆ ರಕ್ಷಣೆಯನ್ನು ಕೊಡ್ತಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಗಮನಿಸಬೇಕು, 7 ಮಿಸ್ಟೇಕ್ಗಳನ್ನು ನಾವಿಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಆಯೋಜಕರು ಮಾಡಿದಂಥ ನಿಯಮ ಉಲ್ಲಂಘನೆಗಳನ್ನು ನಾವು ನೋಡ್ಬೋದು.